ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಹಾಗೆ ಮತ್ತೋರ್ವರು ನಾಪತ್ತೆಯಾಗಿರೋದು ಬೆಂಗಳೂರು ಮೂಲದ ವ್ಯಕ್ತಿ, ನೇಪಾಳದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯ ನಿವಾಸಿ ಒಬ್ರು ಎಂಜಿನಿಯರ್. ಅವರು ರಾಕೇಶ್ ನಾಯಕ್ ಅಂತ. ನಿನ್ನೆ ಬೆಳಗ್ಗೆ ಫೋನ್ ಮಾಡಿದ್ರು, ಕಠ್ಮಂಡುವಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವರು ಇಶಾ ಫೌಂಡೇಶನ್ ಎಸ್ತ್ರಿ ತಂಡದಲ್ಲಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳಿದೆ. ಆದರೆ ಈಗಾಗಲೇ ಇಶಾ ಫೌಂಡೇಶನ್ ಅವರಿಂದ ಮಾಹಿತಿಗಳ ಪ್ರಕಾರ ಅವರು NRIನವರೆಲ್ಲರೂ ಕೂಡ ಅಲ್ಲಿ ಹೋಗಿದ್ರು ಅಂತ ಹೇಳ್ತಾ ಇದ್ರು. ಪ್ರವೀಣ್ ಅಂತ ರಾಕೇಶ್ ಅವರ ಮಾವ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ರಾಕೇಶ್ ಅವ್ರ ಬಗ್ಗೆ ಏನ್ ಮಾಹಿತಿಗಳು ಸಿಗ್ತಾ ಇದೆ? ಯಾವಾಗ ಹೋಗಿದ್ದಾರೆ? ಏನ್ ಟೀಮ್ ನಲ್ಲಿ ಹೋಗಿದ್ದ ಹೇಗೆ ಅಂತ? ರಾಕೇಶ್ ಅವರು ಆಕ್ಚುಲಿ ಬೆಂಗಳೂರಿಂದ ಹೋಗಿದ್ದಲ್ಲ, ಅವರು ಆಸ್ಟ್ರೇಲಿಯಾ ನಿವಾಸಿ. ಓಕೆ. 15 ದಿವಸದಿಂದಾನೇ ಹೋಗಿದ್ರು ಅವರು. ಹಿ ವಾಸ್ ಕಮಿಂಗ್ ಬ್ಯಾಕ್. ಎಲ್ಲ ಆಗಿ 2 ದಿನದಿಂದ ಬರ್ತಾ ಇದ್ರು ಅವರು. ಹಿ ವಾಸ್ ಇನ್ S3 ಬ್ಯಾಚ್, NRI ಬ್ಯಾಚ್ ಅಲ್ಲೇ ಇದ್ರು ಅವರು. ಸೊ ಅಲ್ಲಿಂದ ಬರ್ತಾ ಇದ್ರೆ ನಿನ್ನೆ ಬೆಳಗಿನ ಜಾವ ಅರೌಂಡ್ 3:30-4 ಗಂಟೆಗೆ ಕಾಲ್ ಮಾಡಿತ್ತು ನಮ್ಮ ತಂಗಿಗೆ, ಹೂ ಸ್ಟೇಸ್ ಇನ್ ಆಸ್ಟ್ರೇಲಿಯಾ. ಅವ್ರು ಬಂದ್ಬಿಟ್ಟು ಸಾಯಂಕಾಲ ತನಕ ನಾನು ಕಠ್ಮಂಡು ರೀಚ್ ಆಗ್ತೇನೆ, ಅಲ್ಲಿಂದ ಡೆಲ್ಲಿ ಫ್ಲೈಟ್ ಇತ್ತು, ಡೆಲ್ಲಿಯಿಂದ ವಾಪಸ್ ಆಸ್ಟ್ರೇಲಿಯಾಗೆ ಹೋಗೋರಿತ್ತು. ಬಟ್ ಅದಾದ್ಮೇಲೆ ದೇರ್ ಇಸ್ ನೋ ಕನೆಕ್ಷನ್ ವಿತ್ ಹಿಮ್. ಈಗ ಇಶಾ ಫೌಂಡೇಶನ್ ಅವ್ರ ಜೊತೆ ಕೂಡ ಮಾತನಾಡಿದಾಗ ಅವ್ರು ಹೇಳ್ತಾ ಇದ್ದಿದ್ದು ಅದೇನೆ, ಇಮಿಗ್ರೇಷನ್ ಸೆಂಟರ್ಗೆ ಎಲ್ಲರೂ ಬಂದಿದ್ದಾರೆ, ಆದರೆ ಅಲ್ಲಿಂದ ಮುಂದೆ ಅಲ್ಲಿ ಪ್ರವಾಹದಲ್ಲಿ ಸಿಲುಕದ ಮೇಲೆ ಯಾವುದೇ ಕಾಂಟ್ಯಾಕ್ಟ್ ಸಿಗ್ತಿಲ್ಲ ಅಂತ ಹೇಳಿ. ಅಂದ್ರೆ ಅವರ ಜೊತೆ ಇದ್ದಂತ ಉಳಿದ ತಂಡದವರ ಬಗ್ಗೆ ಅವರಿಂದ ಏನಾದರೂ ಮಾಹಿತಿಗಳು ಲಭ್ಯ ಆಗ್ತಿದ್ಯಾ? ಯಾರಾದ್ರೂ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರಾ ಹೇಗೆ ಅಂತ? ಇಲ್ಲ ಮೇಡಮ್, ನಾನು ಇಶಾ ಫೌಂಡೇಶನ್ ಜೊತೆನೂ ಕಾಂಟ್ಯಾಕ್ಟ್ ಮಾಡಿದ್ವಿ. ಇಶಾ ಫೌಂಡೇಶನ್ ಅವರು ಅದೇ ಹೇಳ್ತಾರೆ, ಅವ್ರ ಜೊತೆ ಏನ್ ವಾಲಂಟಿಯರ್ಸ್ ಇರ್ತಾರಲ್ಲ, ಎಲ್ಲಾ ಪ್ಲೇಸ್ ಅಲ್ಲೂ ವಾಲಂಟಿಯರ್ಸ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ. ಈವನ್ ಅವ್ರ ಜೊತೆನೂ ಯಾವ್ದು ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ ಅವರಿಗೆ, ಅವ್ರು ಮಾತಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾರು ಕಾಂಟ್ಯಾಕ್ಟ್ ಸಿಕ್ಕಿಲ್ಲ. ಹೋಲ್ ಬ್ಯಾಚ್ ಜೊತೆ ಒಬ್ಬರ ಜೊತೆನೂ ಅವ್ರು ಇನ್ನೂ ತನಕ ಮಾತಾಡಿಲ್ಲ, ಯಾರು ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ಅವ್ರಿಗೆ. ಈ ನಿನ್ನೆ ಬೆಳಿಗ್ಗೆ ಏನ್ ಫೋನ್ ಮಾಡಿದ್ದಾರೆ? ನಿನ್ನೆ ಬೆಳಿಗ್ಗೆನ ಅವ್ರು ಫೋನ್ ಮಾಡಿದ್ದು? ನೆನ್ನೆ ಬೆಳಗಿನ ಜಾವ ಅರೌಂಡ್ 3:30-4 ಗಂಟೆಗೆ ಆಸ್ಟ್ರೇಲಿಯಾ ಸ್ವಲ್ಪ ಮಧ್ಯಾಹ್ನ. ಸೊ ವೈಫ್ ನನ್ನ ತಂಗಿ ಜೊತೆ ಮಾತಾಡಿದಾರೆ ಅವರು. ಮಾತಾಡಿ ಎಲ್ಲ ಚೆನ್ನಾಗಾಯ್ತು, ಈಗ ಕಾಠ್ಮಂಡು ರೀಚ್ ಆಗ್ತೀನಿ ಈವ್ನಿಂಗ್ ತನಕ. ಈವ್ನಿಂಗ್ ಇಂದ ಅಲ್ಲಿಂದ ಫ್ಲೈಟ್ ಅಲ್ಲಿ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಆಸ್ಟ್ರೇಲಿಯಾಗೆ ಹೋಗುತ್ತೆ. ಅಲ್ಲಿವರೆಗೂ ಯಾವ ಸೂಚನೆನೂ ಇಲ್ಲ ಅಂದ್ರೆ ಎಲ್ಲೋ ಏನೋ ಹವಾಮಾನ ವೈಪರೀತ್ಯ ಇದೆ ಆ ತರದ್ ಯಾವ ಇಟ್ ವಾಸ್ ವೆರಿ ನಾರ್ಮಲ್ ಡೇ. ರೈಟ್. ಎಸ್, ಆದಷ್ಟು ಬೇಗ ಸಂಪರ್ಕಕ್ಕೆ ಸಿಗಲಿ, ಸುರಕ್ಷಿತವಾಗಿ ಬರಲಿ ಅಂತ ನಾವು ಆಶಿಸ್ತೀವಿ. ಪ್ರವೀಣ್ ಅವರೇ, ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇಶಾ ಫೌಂಡೇಶನ್ನ S3 ತಂಡ ಸುಮಾರು 80 ಜನ NRIಗಳು, ಅನಿವಾಸಿ ಭಾರತೀಯರು, ಬೇರೆ ಬೇರೆ ದೇಶಗಳಿಂದ ಭಾರತೀಯರೇ ಬೇರೆ ದೇಶದಲ್ಲಿ ನೆಲೆಸಿದಂಥವ್ರು, ಅವರೆಲ್ಲರೂ ಕೂಡ ಹೋದಂಥವ್ರು ಸಿಲುಕೊಂಡಿದ್ದಾರೆ. ಈ ಮಧ್ಯೆ ಪ್ರವಾಹದಲ್ಲಿ ಸಿಲುಕಿದ್ದ 2 ಕನ್ನಡಿಗರನ್ನ ರಕ್ಷಣೆ ಮಾಡಲಾಗಿದೆ ಅನ್ನೋದರ ಮಾಹಿತಿ. ಅಂದರೆ ಕಲಬುರಗಿ ಮೂಲದ ಇಬ್ಬರನ್ನೂ ಕೂಡ ಅಲ್ಲಿನ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ, ಸುರಕ್ಷಿತ ಸ್ಥಳಕ್ಕೆ ರವಾನಿಸಿದ್ದಾರೆ. ವಿಪತ್ತು ನಿರ್ವಹಣಾ ಸಂಸ್ಥೆ ಇಬ್ಬರನ್ನು ಸಂಪರ್ಕಿಸಿತು. ಈಗಾಗಲೇ ನೇಪಾಳದಿಂದ ದೆಹಲಿ ಕರೆತರೋದಕ್ಕೂ ಕೂಡ ಸರ್ಕಾರ ವ್ಯವಸ್ಥೆ ಮಾಡಿದೆ. ಅವರು ದೆಹಲಿಗೆ ಬಂದ ಮೇಲೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಉಳಿದುಕೊಳ್ಳೋದಕ್ಕೂ ಕೂಡ ಎಲ್ಲ ವ್ಯವಸ್ಥೆಗಳಾಗಿದೆ. ರಕ್ಷಣೆ ಆಗಿರುವಂಥದ್ದು 2 ಕನ್ನಡಿಗರವರ ಫೋಟೋ ಕೂಡ ಗಮನಿಸ್ತಾ ಇದ್ದೀವಿ. ಕಲಬುರಗಿ ಮೂಲದವರು ಟ್ರಿಪ್ಗೆ ಅಂತ ಹೋದಂಥವ್ರು, ಆ ಟೂರ್ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆ ಪ್ರವಾಹದಲ್ಲಿ ಸಿಲುಕಿದ್ದವರು ಅದೃಷ್ಟ ಅವರಿಗೆ ಅಲ್ಲಿಂದ ಬಚಾವಾಗಿ ಬರೋದಕ್ಕೆ ಸಾಧ್ಯ ಆಗಿದೆ. ವಿಪತ್ತು ನಿರ್ವಹಣಾ ಸಂಸ್ಥೆ ಇಬ್ಬರನ್ನು ಸಂಪರ್ಕಿಸಿ ಅವರನ್ನು ಸುರಕ್ಷಿತ ಸ್ಥಳಕ್ಕೆ ರವಾನಿಸಿದೆ. ಈಗ ಅಲ್ಲಿಂದ ಅವರು ದೆಹಲಿಗೆ ಬರೋದೊಂದೇ ಬಾಕಿ. ದೆಹಲಿಗೆ ಬಂದ ಮೇಲೆ ಅಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ.